ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಅಯ್ಯೊಬ್ಬೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 2 ಗಂಟೆ ಟೈಮ್ ಆಗಿದೆ. ಹೌದು, ಈಗ ಪೂಜೆ ಎಲ್ಲ ಮುಗೀತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿಂದಿಲ್ಲ ಇನ್ನೂ ಕೂಡ ಫ್ರೆಂಡ್. ಇವತ್ತು ಯಾಕೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿದು ಆರಾಧನೆ ಅದಕ್ಕೋಸ್ಕರ ಇವತ್ತು ಆರಾಧನೆ ಇತ್ತಲ್ಲ, ಅದಕ್ಕೋಸ್ಕರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ತಾನೇ ಜಸ್ಟ್ ಪೂಜೆ ಆಯಿತು. ಪೂಜೆ ಮಾಡ್ತಿದ್ದಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇವತ್ತಿಂದು ರೊಟೀನ್ ಹೆಂಗಿರುತ್ತೆ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾದರೆ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಪೂಜೆ ಎಲ್ಲ ಆಗಿದೆ, ಹೇಗೆಲ್ಲ ಪೂಜೆ ಮಾಡಿದ್ದೀನಿ ಅಂತ ನೋಡಿ ಒಂದು ಸಲ ತೋರಿಸ್ತೀನಿ. ಹೀಗೆ ಪೂಜೆ ಮಾಡಿದ್ದೀನಿ, ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಹೂವು ಇತ್ತು, ಸ್ವಲ್ಪ ಇತ್ತು, ಎಷ್ಟಿತ್ತು ಅಷ್ಟು ಕೂಡ ಮಡಿಸಿದ್ದೀನಿ. ಹೂವನ ಅಷ್ಟೇ ಇದ್ದಿದ್ದು. ಇವತ್ತು ಮರಳೆ ಹೂವು ಆ ಥರ ಏನೂ ಇರಲಿಲ್ಲ, ಗಣಗಲೆ ಹೂವು ಇತ್ತು, ಅದನ್ನೇ ಕೂಡ ಮಡಿಸಿ ಪೂಜೆ ಮಾಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆಯಾ? ಹೇಗೆ ಬಂದಿದೆ ಪೂಜೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿನ್ನೆ ಏನಾಯಿತು, ನಿನ್ನೆ ರಾತ್ರಿ ಏನಾಯಿತು, ರಾತ್ರಿ ಒಂದೊಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಏನಾಯಿತು, ಬೆಳಗ್ಗೆ ಏನೆಲ್ಲ ತಿಂಡಿ ಮಾಡಿದೆ, ಹೇಗೆಲ್ಲ ಪ್ರಿಪೇರ್ ಮಾಡಿ ಮಕ್ಕಳನ್ನೆಲ್ಲ ಕಳಿಸ್ದೆ ಅಂತ ಒಂದೊಂದು ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಏನಾಯಿತು ಅಂತ ಹೇಳಿದ್ರೆ ನವೀನ್ ಒಂದು ಎಡವಟ್ಟು ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕಾಲು ಏಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಥರ ಏಟು ಮಾಡ್ಕೊಂಡಿದ್ದಾರೆ ಅಂದರೆ ನಿಜ ಫ್ರೆಂಡ್, ಬೇಜಾರಾಗುತ್ತೆ. ಅವ್ರು ಆ ಥರ ಮಾಡ್ಕೊಂಡಿದ್ದು ನಿನ್ನೆ ಬೆಳಿಗ್ಗೆ ಮಾಡ್ಕೊಬಿಟ್ಟಿದ್ದು. ಏನು ಮಾಡ್ಕೊಂಡಿದ್ದಾರೆ, ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿಟ್ಟಿದ್ದೀನಿ. ಅದೊಂದು ಕ್ಲಿಪ್ಪಿಂಗ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಹಾಗೆ ಬೆಳಿಗ್ಗೆನೂ ಕೂಡ ಸಣ್ಣ ಪುಟ್ಟ ಅದು ಕ್ಲಿಪ್ಪಿಂಗ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, ಕ್ಲಿಪ್ಪಿಂಗ್ನು ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಹೋಗಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ತಿಂತೀನಿ, ತುಂಬ ಹೊಟ್ಟೆ ಹಸುವಾಗ್ತಾ ಇದೆ. ದೇವಸ್ಥಾನಕ್ಕೇನು ಕೂಡ ಹೋಗೋಕ್ಕಾಗಲಿಲ್ಲ, ಆದರೆ ಸಂಜೆ ಹೋಗ್ತೀನಿ. ಯಾಕೆಂದರೆ ಟೈಮ್ ಆಗೋಗಿತ್ತು ಇವತ್ತು. ಯಾಕೆಂದರೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ, ಅದಕ್ಕೋಸ್ಕರ ಲೇಟ್ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ, ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿದೆ. ಒಂದು ವಾರ ಮಾಡಿದ್ದಲ್ವ ಅಂತ ಹೇಳಿ ದೇವ್ರ ಮನೆಯೂ ಕೂಡ ಈಗಲೇ ಕ್ಲೀನ್ ಮಾಡಿಬಿಟ್ಟೆ. ಶ್ರಾವಣಕ್ಕೆಲ್ಲ ಆಗುತ್ತೆ. ಮತ್ತು ನಾಳೆ ಗುರುವಾರ ಚೌತಿ ಇದೆ, ಶುಕ್ರವಾರ ಶ್ರಾವಣ ಶನಿವಾರಕ್ಕೂ ಕೂಡ ಆಗುತ್ತೆ ಅಂತ ಎಲ್ಲನೂ ಕೂಡ ಇವತ್ತೇ ಕ್ಲೀನ್ ಮಾಡಿದ್ದೀನಿ. ಹೇಗಿದ್ರು ಪೂಜೆ ಮಾಡ್ತಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಈಗ ಕ್ಲಿಪ್ಪಿಂಗ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಅಷ್ಟರೊಳಗೆ ನಾನು ಕೂಡ ತಿಂಡಿ ತಿಂದು ಮುಗಿಸ್ತೀನಿ. ತಿಂಡಿ ಎಲ್ಲ ತಿಂದಾದಮೇಲೆ ಮೀಟ್ ಮಾಡೋಣ, ಓಕೆ? ನವೀನ್ ಕಾಲು ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬೆಳಗ್ಗೆ ಮಗನ್ನ ಸ್ಕೂಲಿಗೆ ಕಳಿಸೋಕೆ ಅಂತ ಹೋಗಿ ಬರ್ತಾ ಪೆಟ್ರೋಲ್ ಹಾಕಿಸ್ಕೋಬೇಕು ಅಂತ ಪೆಟ್ರೋಲ್ ಬಂಕ್ ಹತ್ರ ಹೋದಾಗ ಸ್ಟ್ಯಾಂಡ್ ತೆಗಿವಾಗ ಕಾಲ್ಗೆ ಸ್ಟ್ಯಾಂಡ್ ಹೊಡೆದು ಹೆಬ್ಬೆರಳು ಎದ್ದೋಗ್ಬಿಟ್ಟಿತ್ತು. ಹಾಗಾಗಿ ಅದು ನೋವನ್ನ ನೋಡೋಕ್ಕಾಗದೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ನೈಟ್ ಆವಾಗಲೇ 9:30 ಆಗಿತ್ತು. ಬೆಳಗ್ಗೆ ಆಗಿದ್ದು. ಅವರು ಬೆಳಗ್ಗೆ ನೋವಿಲ್ಲ ಅಂತ ಮನೇಲೇ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ರು, ಬ್ಯಾಂಡೇಜ್ ಎಲ್ಲ ಹಾಕ್ಕೊಂಡಿದ್ರು. ಆಮೇಲೆ ಕಾಲೆಲ್ಲ ಫುಲ್ ಊದ್ಕೊಬಿಡ್ತು. ಆಮೇಲೆ ಕಾಲು ಊದ್ಕೊಂಡಿದೆಯಲ್ಲ, ನಡೀರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲೂ ಅವರು ಬ್ಯಾಂಡೇಜ್ ಎಲ್ಲ ಮಾಡಿ ಎಲ್ಲ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು, ಇಂಜೆಕ್ಷನ್ ಎಲ್ಲ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆದರೆ ಅವರು ನಾನು ಬೇಜಾರು ಮಾಡ್ಕೋತೀನಲ್ಲ ಅಂತ ಹೇಳಿ ನೋವಿಲ್ಲ ಅಂತ ಹೇಳ್ತಾ ಇದ್ದರು. ನಂಗೆ ನಿಜ ಸಖತ್ ಬೇಜಾರಾಯಿತು. ಬ್ಯಾಂಡೇಜ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಇದು ನೆಕ್ಸ್ಟ್ ಡೇ. ಇದು ನಾನು ಬೆಳಗ್ಗೆ ಮಾರ್ನಿಂಗೇ ಎದ್ದು ಕೆಲಸ ಎಲ್ಲ ಮುಗಿಸಿ ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ಕುಂಬಳಕಾಯಿ ಪಲ್ಯ ರೊಟ್ಟಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನವೀನ್ ಕೂಡ ಡ್ಯೂಟಿಗೆ ಹೋಗಬೇಕು ನಾನು ಅಂತ ಹೇಳಿದ್ರು. ನಾನು ಕಾಲು ನೋವಿದೆ ಹೋಗಬೇಡಿ ಅಂತ ಹೇಳಿದೆ.
ಆದರೂ ಕೂಡ ಇಲ್ಲ ಹೋಗಲೇಬೇಕು, ಕೆಲಸ ಇದೆ, ಹೇಳ್ಬಿಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳಿದ್ರು. ಸರಿ ಆಯಿತು, ಹುಷಾರಾಗಿ ಜೋಪಾನಾಗಿ ಹೋಗಿ ಅಂತ ಹೇಳಿ ಅವರು ಹೋಗ್ತಾರಲ್ಲ, ಬೇಗನೆ ತಿಂಡಿ ಮಾಡಿಕೊಡೋಣ ಅಂತ ಹೇಳಿ ನಾನು ತಿಂಡಿನ ಮಾಡಿಕೊಡ್ತಾಯಿದ್ದೆ. ಅವ್ರು ಕಾಲು ಏಟಾಗಿದ್ದು ನೋಡಿದ್ರೆ ನಿಜ ಫ್ರೆಂಡ್ ನನಗೆ ಸಖತ್ ಬೇಜಾರಾಗೋಯಿತು. ಮನಸ್ಸಿಗೆ ಎಷ್ಟು ನೋವಾಯಿತು ಅಂತ ಹೇಳಿದ್ರೆ, ಈ ಥರ ಮಾಡ್ಕೊಬಂದ್ಬಿಟ್ರಲ್ಲ, 5 ನಿಮಿಷಕ್ಕೆ ಈ ಥರ ಮಾಡ್ಕೊಬಂದ್ಬಿಟ್ಟಿದ್ದಾರೆ. ಮಗನ ಸ್ಕೂಲ್ಗೆ ಬಿಟ್ಟು ಬರ್ತೀನಿ ಅಂತ ಹೇಳೋದವರು ಪೆಟ್ರೋಲ್ ಹಾಕಿಸ್ಕೊಬಿಡೋಣ, ಹೊರಗಡೆ ಹೋಗಬೇಕಿತ್ತು, ಪೆಟ್ರೋಲ್ ಹಾಕಿಸ್ಕೊಬಂದ್ಬಿಡೋಣ ಅಂತ ಹೇಳಿ ಹೋಗಿದ್ದಾರೆ. ಹೋಗಿ ಈ ಥರ ಆತಾಚುರಿ ಆಗೋಗಿದೆ. ನಿಜ ಬೇಜಾರಾಯಿತು. ಅವ್ರ ಕಾಲು ನೋಡಬೇಕಿತ್ತು, ಹಿಂಗೆ ಹೆಬ್ಬೆರಳದು ಇದು ಉಗ್ರೆ ಎದ್ದೋಗಿತ್ತು. ನಿಜ ನನಗಂತೂ ಅದು ನೋಡಿ ಒಂಥರ ಶಾಕ್ ಆಗೋದೆ. ನಾನು ಯಾಕೆ ಇಷ್ಟು ಹಿಂಗೆ ಮಾಡ್ಕೊಂಡಿದ್ದೀರಲ್ಲ ಅಂದರೆ, ನಾನು ಬೇಜಾರು ಮಾಡ್ಕೋತೀನಲ್ಲ ಅಂತ ಹೇಳಿ ಅವರು ನನಗೆ ನೋವಿಲ್ಲ, ನೋವಾಗ್ತಾಯಿಲ್ಲ, ಏನಾಗ್ತಾಯಿಲ್ಲ ಬಿಡು ಅಂತ ಹೇಳಿದ್ರು. ನಾನು ಬೇಜಾರು ಮಾಡ್ಕೋತೀನಿ ಅಂತ. ಅಷ್ಟೊಂದು ದೊಡ್ಡ ಗಾಯ ಆಗಿದೆ, ಬೆರಳಲ್ಲಿ ಉಗ್ರೆ ಎದ್ದೋಗಿದೆ ಅಂದರೆ ನೋವಾಗದೆ ಹಾಗೆ ಇರುತ್ತಾ ಫ್ರೆಂಡ್ ಹೇಳಿ? ನೋವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೋಗಲಿ ಬಿಡು, ನಾನಿನ್ನು ಬೇಜಾರು ಮಾಡ್ಕೊಂಡ್ರೆ ಅವರು ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳಿ ನಾನು ಸರಿ ಆಯಿತು ಅಂತ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದಾಯಿತು. ಇನ್ನೊಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಆದರೆ ಅವರು ಇಲ್ಲ ಬೇಡ, ನಾನು ಸಂಜೆ ಬಂದು ಮಾಡಿಸ್ಕೋತೀನಿ, ಕೆಲ್ಸಕ್ಕೆ ಹೋಗ್ಬೇಕಲ್ವ, ಕೆಲಸದಿಂದ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಹೋಗಿ ಕೆಲಸದಿಂದ ಬೇಗನೆ ಬಂದುಬಿಡಿ ಅಂತ ಹೇಳಿದೆ. ಸರಿ ಆಯಿತು, ಮಧ್ಯಾಹ್ನ ಅಷ್ಟರೊಳಗೆಲ್ಲ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಬನ್ನಿ ಅಂತ ಹೇಳಿ ಅವ್ರಿಗೆ ಬೇಗ ಬೇಗ ತಿಂಡಿ ಮಾಡಿಕೊಡೋಣ ಅಂತ ಮಾಡಿಕೊಡ್ತಾಯಿದ್ದೆ. ತುಂಬ ದಿನಗಳ ಆದಮೇಲೆ, ಒಂದು 2 ವರ್ಷನೇ ಆದಮೇಲೆ ಮತ್ತೆ ಈ ಥರ ಆಗಿರೋದು. ಏನೋ ಆಗಿರಲಿಲ್ಲ, ಒಂದು 2 ವರ್ಷದ ಹಿಂದೆ ತುಂಬಾ ಅವರು ಪೆಟ್ಟು ಮಾಡ್ಕೋತಾಯಿದ್ರು, ತುಂಬಾ ಅವ್ರಿಗೆ ನೋವಾಗ್ತಾಯಿತ್ತು. ಅದಾದಮೇಲೆ ಈ ಸಲ ಹೀಗೆ ಆಗೋಗಿದೆ. ಹುಣ್ಣಿಮೆ ಆದ ಬೆಳಗ್ಗೆಗೆ ಈ ಥರ ಮಾಡ್ಕೊಂಡಿರೋದು. ಸೋಮವಾರ ಹುಣ್ಣಿಮೆ ಆಯಿತು, ಮಂಗಳವಾರ ಈ ಥರ ಬೆಳಿಗ್ಗೆನೇ ಮಾಡ್ಕೊಂಡಿದ್ದಾರೆ. ನಿಜ ಫ್ರೆಂಡ್ ಬೇಜಾರಾಯಿತು. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಯಾರು ತಂಟೆ ತಕರಾರಿಗೂ ಹೋಗಲ್ಲ. ಆದರೂ ಕೂಡ ಈ ಥರ ಆಗಿದೆ. ಏನು ನಮ್ಮ ಗ್ರಾಚಾರನೇ ಸರಿ ಇರಲಿಲ್ವೋ ಏನೋ ಒಂದು ಗೊತ್ತಿಲ್ಲ, ದೇವರೊಬ್ಬನಿಗೆ ಗೊತ್ತು. ಆದರೆ ಒಳ್ಳೇದು ಮಾಡ್ಕೊಳ್ಳಿ ಕಣಪ್ಪ, ಏನೂ ಆಗ್ದಂಗೆ ಕಾಪಾಡ್ಕೊಳ್ಳಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಇನ್ನು ಮಕ್ಕಳು ಕೂಡ ರೆಡಿ ಆಗ್ತಾಯಿದ್ರು. ದೊಡ್ಡವನು ಕೂಡ ಟ್ಯೂಷನಿಂದ ಬೇಗ ಬಂದ್ಬಿಟ್ಟ. ಅಮ್ಮ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಅಮ್ಮ ಅಂತ ಹೇಳಿ, ಯಾಕೆಂದರೆ ಅವನಿಗೆ ಶುಕ್ರವಾರ ಟೆಸ್ಟ್ ಇತ್ತು. ಹಾಗಾಗಿ ನನಗೆ ಸ್ಪೆಷಲ್ ಕ್ಲಾಸ್ ಮಾಡ್ತಾಯಿದ್ದಾರೆ ಅಮ್ಮ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳಿ ಮಕ್ಕಳಿಗೆಲ್ಲ ಕೂಡ ತಿಂಡಿಗೆ ಹಾಕೊಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೆ. ಇನ್ನು ಕುಂಬಳಕಾಯಿ ಪಲ್ಯನ ತುಂಬ ಈಸಿ ಮಾಡೋದು, ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ. ನಾನು ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಪ್ಪೆ ಇರುತ್ತೆ, ಅದಕ್ಕೋಸ್ಕರ. ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಎಲ್ಲನ ಹಾಕಿ ಚೆನ್ನಾಗಿ ಹುರಿದು, ಆಮೇಲೆ ಕುಂಬಳಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿದು, ಉಪ್ಪು ಹಾಕಿ ಮತ್ತು ಒಂದು 2 ಸ್ಪೂನು ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಹಾಕಬೇಕು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಕುಂಬಳಕಾಯಿ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದು ರೊಟ್ಟಿಗೆ ಮತ್ತು ಚಪಾತಿ ಕಾಂಬಿನೇಷನ್ಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿನ ಆಗಿತ್ತು, ರೊಟ್ಟಿನೇ ಮಾಡಿರಲಿಲ್ಲ ನಾನು. ನನ್ನ ಮಗ ಕೇಳ್ಕೊಂಡ, ಅಮ್ಮ ರೊಟ್ಟಿ ಮಾಡಮ್ಮ, ದಿನ ಐಟಮ್ಸ್ ತಿಂದು ಇಡ್ಲಿ ದೋಸೆ ತಿಂದು ಬೇಜಾರಾಗಿದೆ, ಇವತ್ತು ರೊಟ್ಟಿ ಮಾಡಮ್ಮ ಅಂತ ಹೇಳ್ದ. ಹಾಗಾಗಿ ರೊಟ್ಟಿನೇ ಮಾಡೋಣ ಅಂತ ಅಂದ್ಕೊಂಡೆ. ಅವತ್ತು ಚೌತಿ ಇತ್ತು, ಇಲ್ಲ ಇದು ಬುಧವಾರದ ವ್ಲಾಗ್. ಇದು ಬುಧವಾರ ರಾಯರ ಆರಾಧನೆ ಇತ್ತು. ಅದಕ್ಕೋಸ್ಕರ ನಾನು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೆ. ಇನ್ನು ರೊಟ್ಟಿ ಮಾಡೋದು ಅಂತ ಹೇಳಿದ್ರೆ ನಿಜ ಲೇಟ್ ಆಗೇ ಆಗುತ್ತೆ. ರೊಟ್ಟಿ ಕೆಲಸ ಅಂತ ಹೇಳಿದ್ರೆ ಎಲ್ರಿಗೂ ರೊಟ್ಟಿ ತಟ್ಕೊಡ್ಬೇಕು. ನಾವಿನ್ನಂತೂ ಟೈಮ್ ಆಗ್ತಾಯಿದೆ, ನನಗೆ ಬೇಗ ಬೇಗ ಕೊಡು ಅಂತ ಹೇಳಿದ್ರು, ಟ್ರೈನ್ಗೆ ಹೋಗಬೇಕು ಅಂತ. ಸರಿ ಆಯಿತು ಅಂತ ಹೇಳಿ ನಾನು ಬೇಗ ಬೇಗ ಮಾಡಿಕೊಡ್ತಾಯಿದ್ದೆ. ಏಕೆಂದರೆ ರೊಟ್ಟಿ ಸ್ವಲ್ಪ ಲೇಟು ಬೇಯೋದು, ಅದಕ್ಕೋಸ್ಕರ ಬೇಗ ಮಾಡ್ಕೋತಾ ಇದ್ದೆ. ಇನ್ನು ನವೀನ್ ತಿಂಡಿ ತಿಂದು ನಾನು ಕೆಲ್ಸಕ್ಕೆ ಹೋಗಬೇಕು, ಇನ್ನು ನೀನು ಆಗಿಲ್ವಾ ಅಂತ ಇದ್ದರು. ಇಲ್ಲ ಬೇಗ ಆಗುತ್ತೆ, ಕೊಡ್ತೀನಿ ಅಂತ ಹೇಳಿದೆ. ಮನೆ ಕೆಲಸ ಕೂಡ ಏನೂ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ನಾನು ಕೂಡ ಸ್ವಲ್ಪ ಮುಖ ತೊಳೆದು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಒಳಗಡೆ ಬಂದು ತಿಂಡಿ ಮಾಡೋಳಕ್ಕೆ ನಿಂತ್ಕೊಂಡೆ. ಮನೇಲಂತೂ ಸಕ್ಕ ಜಾಸ್ತಿ ಕೆಲಸ ಇತ್ತು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ ಗಲೀಜಾಗೇ ಆಗುತ್ತೆ. ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಅವ್ರಿಗೆ ಹಾಕೊಟ್ಬಿಡೋಣ, ಆಮೇಲೆ ಬೇಕಾದರೆ ಮಕ್ಳಿಗೂ ಕೂಡ ಹಾಕಿ ಡಬ್ಬಿಗೆಲ್ಲ ಕಟ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಬೇಕಾದರೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೆ.
ಇನ್ನು ನವೀನ್ ಕೂಡ ತಿಂಡಿ ತಿಂದ್ಕೊಂಡು ನಾನು ಬೇಗ ಹೋಗ್ತೀನಿ ಅಂತ ಹೇಳಿದ್ರು. ಏನು ಒಂದು ನನಗೆ ಬೇಜಾರಾಗ್ತಾಯಿದ್ದು ಅಂದರೆ ಅವ್ರಿಗೆ ಚಪ್ಪಲಿ ಹಾಕೋಕ್ಕಾಗ್ತಾ ಇರಲಿಲ್ಲ ಕಾಲಿಗೆ. ಏಕೆಂದರೆ ಕಾಲು ಫುಲ್ ಊದ್ಕೊಬಿಟ್ಟಿತ್ತು, ಬ್ಯಾಂಡೇಜ್ ಎಲ್ಲ ಹಾಕಿದ್ರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಚಪ್ಪಲಿ ಹಾಕೋಕ್ಕಾಗ್ತಾ ಇರಲಿಲ್ಲ. ನನಗೆ ಅದೊಂದು ಬೇಜಾರು, ನೋವು ಆಗ್ತಾಯಿತ್ತು. ಇವರು ಫೀಲ್ಡ್ಗೆ ಹೋಗಬೇಕು, ಫೀಲ್ಡ್ ವರ್ಕು ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ಎಷ್ಟು ಹಿಂಸೆ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅಂತ. ಅವರು ಫೀಲ್ಡ್ಗೆ ಹೋಗಬೇಕಾಗಿತ್ತು. ಇನ್ನು ಬರೀ ಕಾಲಲ್ಲಿ ಹೇಗೆ ಹೋಗ್ತಾರಪ್ಪ, ಹೇಗೆ ಫೀಲ್ಡ್ ಮಾಡ್ತಾರಪ್ಪ ಅಂತ ನನಗೆ ಅದೊಂದು ಟೆನ್ಷನ್ ಆಯಿತು. ಆದರೂ ಅವರು ಏನು ಪರವಾಗಿಲ್ಲ, ಹೋಗ್ತೀನಿ, ಹೋಗಲೇಬೇಕು, ಯಾರಾದರೂ ಫ್ರೆಂಡ್ ಇದ್ದರೆ ಫ್ರೆಂಡ್ ಕೈಲಿ ಮಾಡಿಸ್ಕೋತೀನಿ ಬಿಡು, ನೀನೇನು ಟೆನ್ಷನ್ ತಗೋಬೇಡ ಅಂತ ಹೇಳಿದ್ರು. ನಾನು ನಿಜ ಅವರು ಕೆಲಸಕ್ಕೆ ಹೋಗಿ ಬರೋ ತನಕ ಅದೇ ಬೇಜಾರಲ್ಲಿದ್ದೆ. ಬರೀ ಕಾಲಲ್ಲಿ ನಾವು ಒಂದಷ್ಟು ದೂರ ಕೂಡ ನಡೆಯೋಕ್ಕಾಗಲ್ಲ, ಅವರು ಬರೀ ಕಾಲಲ್ಲಿ ಹೊಲದೊಳಗೆ ಎಲ್ಲ ಹೇಗೆ ನಡೀತಾರಪ್ಪ ಅಂತ ಟೆನ್ಷನ್ ಆಗೋಯ್ತು ನನಗೆ. ಹಾಗೆ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಸುಸ್ತಾದಂಗಾಯಿತು. ಏಕೆಂದರೆ 2 ಗಂಟೆ ಅಲ್ವಾ ನಾನು ತಿಂಡಿ ತಿಂದಾಗ, ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾದಂಗಾಯಿತು. ಬಂದ್ರಲ್ಲ ನವೀನ್ ಯಾವ ಥರ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ನಿಜ ಬೇಜಾರಾಯಿತು. ಅವರು ಹೆಬ್ಬೆರಳು ಆ ಥರ ಆಗಿರೋದು ನೋಡಿದ್ರೆ ನನಗೆ ಸಖತ್ತು ಬೇಜಾರಾಯಿತು. ಅವರು ಅದೇ ಹೇಳ್ತಾ ಇಲ್ಲ, ನನಗೆ ನೋವಿಲ್ಲ ಅಂತ ಹೇಳ್ತಾಯಿದ್ರು. ನನಗೆ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿ ನನಗೆ ನೋವಿಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ಕೂಡ ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ನೋವಿದೆ, ಇನ್ನು ನಾನು ಬೇಜಾರು ಮಾಡಿಕೊಂಡ್ರೆ ಅಂತ ಹೇಳಿ ನಾನು ಕೂಡ ನಗ್ತಾನೇ ಇದ್ದೆ. ಅದರಲ್ಲೂ ಕೂಡ ವೀಡಿಯೋ ಮಾಡ್ಕೊಂಡು ನಗ್ತಾ ವೀಡಿಯೋ ಮಾಡ್ತಾಯಿದ್ದೆ. ಏಕೆಂದರೆ ಮನಸ್ಸೊಳಗಡೆ ನೋವು ಇದ್ದೇ ಇರುತ್ತೆ. ಈ ಥರ ಮಾಡ್ಕೊಂಬಿಟ್ರಲ್ಲ, ಈಗ ಆಗ್ಬಿಟ್ಟಿದೆಲ್ಲ, ಸಡನ್ನಾಗಿ ಆ ಥರ ಮಾಡ್ಕೊಂಬಿಟ್ರು. ಹಾಗಾಗಿ ನೋವು ಇದ್ದೇ ಇರುತ್ತೆ, ನನಗೂ ಮನಸ್ಸೊಳಗಡೆ ನೋವು ಇದ್ದೇ ಇರುತ್ತೆ. ಆದರೆ ನಾನು ಯಾವುದೇ ರೀತಿ ನೋವು ತೋರಿಸ್ಕೊಳ್ಳಿಲ್ಲ. ವಾಸಿ ಆಗುತ್ತೆ, ಏನೂ ಆಗಲ್ಲ, ಬೇಗನೆ ವಾಸಿ ಆಗುತ್ತೆ ಅಂತ ಹೇಳಿದೆ. ಅಲ್ಲೂ ಕೂಡ ನರ್ಸ್ಗಳೆಲ್ಲ ಆ ಥರನೇ ಹೇಳಿದ್ರು, ಬೇಗ ವಾಸಿ ಆಗುತ್ತೆ, ಒಂದು 2-3 ದಿನ ಮೇಡಮ್ ಇರುತ್ತೆ, ಬೇಗ ವಾಸಿ ಆಗಿಬಿಡುತ್ತೆ, ನೋವು ಕೂಡ ಕಡಿಮೆ ಆಗುತ್ತೆ, ಆದರೆ ಗಾಯ ಸ್ವಲ್ಪ ದಿನ ಬೇಕು ವಾಸಿ ಆಗೋಕ್ಕೆ, ಆದರೆ ನೋವು ಮಾತ್ರ ಒಂದು 2-3 ದಿನದಲ್ಲಿ ಕಮ್ಮಿ ಆಗುತ್ತೆ, ಏನೂ ಆಗಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಹೊರಟಿ ಬಂದ್ಬಿಟ್ವಿ. ಈಗ ಮಕ್ಕಳು ಬರೋ ಟೈಮ್ ಆಗೇ ಹೋಯ್ತು ಫ್ರೆಂಡ್. ಇನ್ನು ನಾನು ತಿಂಡಿ ತಿಂದಿದ್ದೆ, ಮತ್ತು ಸ್ವಲ್ಪ ಪಾತ್ರೆಗಳಿತ್ತು, ದೇವ್ರ ಮನೆ ಕ್ಲೀನ್ ಮಾಡೋದ್ನಲ್ಲ, ಹಾಗಾಗಿ ಪಾತ್ರೆಗಳಿತ್ತು, ಅದೆಲ್ಲ ತೊಳೆದಿಡಬೇಕು. ಪಾತ್ರೆಗಳು ಇದ್ದಾವೆ, ತೊಳೆದಿಡಬೇಕು. ಮತ್ತು ಮಕ್ಕಳು ಬರೋಷ್ಟರೊಳಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಕ್ಕಳು ಏನು ತಿಂತಾರೆ, ಏನು ಕೇಳ್ತಾರೆ ಅಂತ, ಏನು ಮಾಡೋದು ಅಂತ ಏನೂ ಉಳಿತಾ ಇಲ್ಲ. ಹಾಲು ಕೂಡ ಖಾಲಿಯಾಗಿದೆ. ಹಾಲು ಮತ್ತು ಬಿಸ್ಕೆಟ್ ತಂದು ಇಟ್ಬಿಟ್ಟಿದ್ದಾನೆ ನನ್ನ ಮಗ ಬೆಳಿಗ್ಗೆನೆ. ಅಮ್ಮ ನಾನು ಬಿಸ್ಕೆಟ್ ತಿನ್ಕೊಂಡು ಹೋಗ್ತೀನಿ ಬಂದ ತಕ್ಷಣ ಅಂತ. ನವೀನ್ ಹಾಲು ತಂದಿಲ್ಲ, ಇತ್ತು ಸ್ವಲ್ಪ ಖಾಲಿಯಾಗಿದೆ. ಆದರೆ ಒಬ್ಬಟ್ಟಿದೆ, ಹಬ್ಬಕ್ಕೆ ಮಾಡಿದ ಒಬ್ಬಟ್ಟನ್ನ ಸ್ವಲ್ಪ ಹಿಟ್ಟಿತ್ತು, ಅದನ್ನು ತಟ್ಟಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದೆ. ಅದನ್ನು ತೆಗೆದಿಡ್ತೀನಿ. ಅವ್ರು ಬರೋಷ್ಟರೊಳಗೆ ಇನ್ನೂ ½ ಅನ್ ಅವರ್ ಬೇಕು ಅವ್ರು ಬರೋಕ್ಕೆ. ಇವಾಗ 3:30, ಹಾಗಾಗಿ ಒಂದು ½ ಅನ್ ಅವರ್ ಬೇಕಲ್ಲ, ಅಷ್ಟರೊಳಗೆಲ್ಲ ಕೋಲ್ಡ್ ಕಮ್ಮಿ ಆಗಿರುತ್ತೆ, ಬಂದು ತಿನ್ಕೋತಾರೆ ಅಂತ ಹೇಳಿ ಒಬ್ಬಟ್ಟನ್ನ ತೆಗ್ದಿಡ್ತಾಯಿದ್ದೀನಿ. ಹಾಗೆ ಇಟ್ಬಿಟ್ರೆ ಹೊರಗಡೆ ಇದಾಗ್ಬಿಡುತ್ತೆ, ಒಂಥರ ಹುಳಿ ಬಂದಂಗೆ ಆಗ್ಬಿಡುತ್ತೆ, ಅಳಿಸೋದಂಗೆ ಆಗುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ನವೀನ್ ಕೂಡ ಫೋನ್ ಮಾಡಿಲ್ಲ ಇನ್ನೂ. ಅವ್ರು ಮಧ್ಯದಲ್ಲಿ ಒಂದು ಸಲ ಫೋನ್ ಮಾಡಿದ್ದು, ನಾನು ಫೀಲ್ಡ್ ಮಾಡ್ತಾಯಿಲ್ಲ, ನನ್ನ ಫ್ರೆಂಡಿಗೆ ಬಂದಿದ್ದಾರೆ, ನನ್ನ ಫ್ರೆಂಡ್ ಫೀಲ್ಡ್ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಮಳೆ ಅಂತೆ ಚಾಮರಾಜನಗರದಲ್ಲಿ, ಅದಕ್ಕೋಸ್ಕರ ಮಳೆ ಅಲ್ವಾ, ಅದಕ್ಕೋಸ್ಕರ ನಾನು ಇಳಿದಿಲ್ಲ ಕೆಳಗಡೆ ಫೀಲ್ಡ್ ಮಾಡೋಕ್ಕೆ. ಫೀಲ್ಡ್ ನನ್ನ ಫ್ರೆಂಡ್ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇವಾಗ ಫೋನ್ ಮಾಡಿ ಕೇಳೋಣ, ಊಟ ಮಾಡಿದ್ರಾ, ಬರ್ತಾ ಇದ್ದೀರಾ ಹೇಗೆ ಅಂತ. ನನ್ನ ಮಕ್ಕಳು ಕೂಡ ಅಷ್ಟರೊಳಗೆ ಬರ್ತಾರೆ. ಬಂದಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಕೆಲಸನೂ ಕೂಡ ಸಂಜೆ ಕೆಲಸ ಮುಗಿಸಿದ್ದೀನಿ, ದೀಪನೂ ಕೂಡ ಹಚ್ಚಿದ್ದೀನಿ. ಸಂಜೆ ದೀಪ ಪೂಜೆ ಎಲ್ಲ ಮುಗೀತು. ಇವಾಗ ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಸಾಂಬಾರು ಮಾಡಲಿ, ಸಾಂಬಾರಿಲ್ಲ, ಸಾಂಬಾರು ಕೂಡ ಮಾಡಬೇಕು. ಸಂಜೆ ಪೂಜೆನೂ ಕೂಡ ಆಗಿದೆ, ಪೂಜೆ ಎಲ್ಲ ಮುಗಿಸ್ದೆ. ಸಂಜೆ ಸ್ವಲ್ಪ ಲೇಟೇ ಪೂಜೆ ಆಗೋದು, ಜ್ಞಾನಕ್ಕೆಲ್ಲ ಕೂತ್ಕೋತೀವಲ್ವ, ಅದಕ್ಕೋಸ್ಕರ ಸಂಜೆ ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಪೂಜೆ ಆಗೋಯ್ತಲ್ಲ, ಅದಕ್ಕೋಸ್ಕರ ಜ್ಞಾನ ಏನೂ ಮಾಡಲಿಲ್ಲ. ಸಂಜೆ ಇವಾಗ ಮಾಡಿದೆ. ಪೂಜೆ ಎಲ್ಲ ಕೂಡ ಆಯಿತು. ಇವಾಗ ಸಾಂಬಾರು ಸ್ವಲ್ಪ ಇದೆ, ಉಪ್ಪು ಸಾಂಬಾರು ಇಷ್ಟೇ ಇರೋದು. ಅದಕ್ಕೆ ಸ್ವಲ್ಪ ಏನು ಮಾಡೋಣ ಅಂತ ಐಡಿಯಾ ಹಾಕ್ಕೊಂಡೆ ಅಂತ ಹೇಳಿದ್ರೆ, ಟೊಮೊಟೊ ಗೊಜ್ಜನ್ನ ಮಾಡಿ ಅನ್ನ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವಸ್ಥಾನಕ್ಕೆ ಫಸ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನವೀನ್ ಬಂದೇ ಇಲ್ಲ, ನನಗೆ ಅದೇ ಒಂದು ಟೆನ್ಷನ್ ಆಗಿರೋದು, ಇನ್ನೂ ಬರಲಿಲ್ವಲ್ಲ ಅವರು ಅಂತ. ಬರಲಿ,
ಬೇಗ ಬನ್ನಿ ಅಂತಲೂ ಕೂಡ ಫೋನಲ್ಲಿ ಹೇಳಿದ್ದೀನಿ. ಅವ್ರಿಗೆ ಎಷ್ಟು ಕಾಲು ನೋವು ಬಂದಿರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಹೇಳ್ಕೊಳ್ಳಲ್ಲ ಕಾಲು ನೋವಿದೆ, ನನಗೆ ಕಾಲು ನೋವು ಆಗಿದೆ ಅಂತ ನಿಜ ಹೇಳ್ಕೊಳ್ಳಲ್ಲ ಅವರು. ನಿಜವಾಗ್ಲೂ ಕೂಡ ಅವರು ಯಾವತ್ತೂ ಹೇಳ್ಕೊಳ್ಳಲ್ಲ ನನಗೆ ನೋವಾಗ್ತಿದೆ, ನನಗೆ ನೋವಿದೆ ಅಂತ ಅವ್ರು ಹೇಳ್ಕೊಳ್ಳಲ್ಲ. ಅವ್ರದ್ದೊಂದು ಗುಣ ಏನಿಷ್ಟ ಅಂತ ಹೇಳಿದ್ರೆ, ಅವರು ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಕಷ್ಟ ಆಗಬಾರ್ದು, ಪ್ರಾಬ್ಲಮ್ ಆಗಬಾರ್ದು ಅನ್ನೋದೊಂದು ಅವ್ರದ್ದು ಒಳ್ಳೆ ಮನಸ್ಸಿರೋ ಅಂಥದ್ದು. ನನಗೆ ನಿಜ ಕೂಡ ಒಂದು ಖುಷಿ ಆಗುತ್ತೆ ಅದನ್ನು ನೋಡಿದ್ರೆ. ನನಗೆ ನಿಜ ಕೂಡ ನನಗೆ ತುಂಬಾ ಖುಷಿಯಾಗುತ್ತೆ. ಆ ಥರ ಒಂದು ಮನಸ್ಸಿರೋದು ಅವ್ರದ್ದು ತುಂಬ ಒಳ್ಳೆ ಮನಸ್ಸು ಅಂತಲೂ ಕೂಡ ನಾನು ಹೇಳ್ಕೊತೀನಿ. ನನ್ನ ಗಂಡ ಅಂತ ಹೇಳ್ಕೊತಾ ಇಲ್ಲ, ಆದರೆ ಅವ್ರ ಮನಸ್ಸು ಆ ಥರ ಇದೆ, ತುಂಬ ಒಳ್ಳೆ ಮನಸ್ಸು. ಅದೇ ಒಂದಿನ ನಾನು ಅವ್ರ ಬಗ್ಗೆ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ನಿಜವಾಗ್ಲೂ ಕೂಡ ಅವರು ಎಂಥ ವ್ಯಕ್ತಿ ಅಂತ ನಾನು ನಿಜವಾಗ್ಲೂ ಕೂಡ ಹೇಳ್ತೀನಿ. ಈಗ ಪಟ ಅಂತ ಅಡುಗೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಸ್ವಲ್ಪ ಟೊಮೊಟೊ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ, ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ನಾಳೆ ಏನಾದರೂ ಸಾಂಬಾರನ್ನ ಮಾಡ್ಕೊಂಡ್ರಾಯಿತು. ಇವತ್ತಿಗೆ ಒಂದು ಟೈಮ್ಗಲ್ವ ಅಂತ ಹೇಳಿ ಮುದ್ದೆ ಏನು ಮಾಡೋದು ಬೇಡ, ಸ್ವಲ್ಪ ರೈಸ್ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ನಲ್ಲ, ಸ್ವಲ್ಪ ಪಲ್ಯನೂ ಕೂಡ ಇದೆ, ಜೊತೆಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ. ನವೀನ್ ಇನ್ನೂ ಕೂಡ ಬಂದಿಲ್ಲ. ಇವನು ಟ್ಯೂಷನ್ ಮುಗಿಸ್ಕೊಂಡು ಬಂದಿದ್ದ, ಆದರೆ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ನೇರ ಬಂದಿಲ್ಲ. ಎಲ್ಲೋ ಹೋಗಿದ್ದೆ ಹೇಳು? ಕೈ ತೊಳೆದಿದ್ಯಾ ಹೇಳು? ಎಲ್ಲೋಗಿದ್ದೆ ಹೇಳು? ಎಲ್ಲೋ ಇಲ್ಲಿ ತಿರ್ಕಳ, ಇಲ್ಲಿ ಕ್ಯಾಮ್ರಾ ನೋಡು, ಕ್ಯಾಮ್ರಾ ನೋಡಿಲ್ಲಿ. ಎಲ್ಲೋಗಿದ್ದೆ ಹೇಳು? ನೀನೇ ಹೇಳು ಎಲ್ಲೋಗಿದ್ದೆ ಅಂತ. ಅವನೇ ಹೇಳ್ತಾನೆ, ಹೇಳಿ ಫ್ರೆಂಡ್ ಎಲ್ಲೋಗಿದ್ದೆ ಹೇಳು, ಹೇಳು ಅವರಿಗೆ ನೀನು ಎಲ್ಲೋಗಿದ್ದೆ ಹೇಳ್ಬಾ. ಎಲ್ಲೋಗಿದ್ದ ಗೊತ್ತಾ? ಅವನು ಹೇಳ್ತಾ ಇಲ್ಲ ನೋಡಿ ಎಲ್ಲೋಗಿದ್ದ ಅಂತ. ಎಲ್ಲೋಗಿದ್ದ ಅಂತ ಹೇಳ್ತಾನಂತೆ. ಹೇಳೋ ಎಲ್ಲೋಗಿದ್ದೆ? ಇಲ್ಲಿ ನೋಡಿಲ್ಲ ಹೆಂಗೆ ಆಡ್ತಾವನೆ ತರಲಿ ಥರ. ಗಣಪತಿ ಕಲೆಕ್ಷನ್ಗೆ ಹೋಗಿದ್ದೆ, ಗಣಪತಿ ಕೂರಿಸ್ತಾ ಇದ್ದೀವಿ. ಅದಕ್ಕೆ ನೋಡಿ ಗಣಪತಿ ಕೂರಿಸ್ತಾರಂತೆ, ಅದಕ್ಕೋಸ್ಕರ ಗಣಪತಿ ಕಲೆಕ್ಷನ್ಗೆ ಹೋಗಿದ್ನಂತೆ. ಈಗ ಸ್ಕೂಲು ಟ್ಯೂಷನ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಟ್ಯೂಷನ್ ಮುಗಿಸ್ಕೊಂಡು ಅವ್ರ ಅಜ್ಜಿ ಮನೆಯಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಹೋಗಿರೋದು. ಇಲ್ಲಿಂದ ಹೋದರೆ ಗೊತ್ತಲ್ಲ ಅಮ್ಮ ಒದೆ ಕೊಡ್ತಾಳೆ ಅಂತ ಅದಕ್ಕೋಸ್ಕರ ಅಲ್ಲಿಂದ ಹೋಗಿರೋದು. ಅಲ್ಲಿ ಇಟ್ಬಿಟ್ಟು ಫೋನ್ ಮಾಡಿದ್ರೆ ಅಮ್ಮಂಗೆ ಬಂದಿಲ್ಲ ಇನ್ನೂ ಟ್ಯೂಷನಿಂದ ಅಂತ ಹೇಳಿದ್ರೆ, ಬಂದು ಬ್ಯಾಗ್ ಇಟ್ಬಿಟ್ಟು ಗಣಪತಿ ಕಲೆಕ್ಷನ್ಗೆ ಹೋಯ್ತೀನಿ ಅಂತ ಹೋಗೋವನೇ ತಾಯಿ ಅಂತಾರೆ ಅಮ್ಮ. ನೋಡಿಲಿ ಯಾರು ಬಂದಿದ್ದಾರೆ? ಸಂಜೆ ಬಂದಿದ್ದಾಳೆ. ತಮ್ಮನಿಗೆ ಶುಕ್ರವಾರದಿಂದ ಟೆಸ್ಟ್ ಇದೆ, ಅದಕ್ಕೋಸ್ಕರ ಹೇಳ್ಕೊಡೋಕ್ಕೆ ಅಂತ ಸಂಜೆ ಬಂದಿದ್ದಾಳೆ. ತಮ್ಮಂಗೆ ಟೆಸ್ಟ್ ಇದೆ ಈ ಸಲ SLC ತಮ್ಮ, ಅದಕ್ಕೋಸ್ಕರ ಅವನಿಗೆ ಟ್ಯೂಷನ್ ಮಾಡೋಕ್ಕೆ ಅಂತ ಬಂದಿರೋದು. ಅವಳು ಕೂಡ ಅವ್ನು ಟ್ಯೂಷನ್ಗೆ ಹೋಗಿದ್ದಾನಲ್ವ, ಬರೋಷ್ಟೊಳಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಐತೆ, ಮಾಡ್ಕೋತೀನಿ ಅಂತ ಹೇಳಿ ಮಾಡ್ಕೋತಾ ಇದ್ದಾಳೆ. ನೋಡಿ ಬೆಳಗ್ಗೆಯಿಂದ ನವೀನ್ ಬಂದಿಲ್ಲ ಅಂತ ಇದ್ದೆ, ನೋಡಿ ಬಂದಿದ್ದಾರೆ. ನಾನೇ ಬೆಚ್ಚೋದೆ, ಏನ್ರಿ ಅದು? ಅಯ್ಯೋ ಏನು ನಿಮ್ಮದು ಸೂಪರ್ ಬ್ಯಾಗು ನೋಡಿ. ಬ್ಯಾಗ್ ಕಟ್ಟಾಯಿತು ಫ್ರೆಂಡ್, ಅವ್ರ ಬ್ಯಾಗ್ಗೆ ದೃಷ್ಟಿ ಆಯ್ತಂತೆ ನೋಡಿ. ಬ್ಯಾಗು ಕಟ್ಟಾಯಿತು. ಏನಕ್ಕೆ ಅಂತ ಹೇಳಿದ್ರೆ, ಕೊಡಿ ನೀರಿ ಅದನ್ನು, ಕೊಡ್ರಿ ಅಲ್ಲಿ ಅದನ್ನ ಕೊಡ್ರಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಟ್ಬಿಟ್ರು. ಅವರು ಅಳತೆ ಮಾಡ್ತಾರಲ್ಲ ಚೈನು, ಅದು ತುಂಬ ಸಖತ್ತು ತೂಕ ಇದೆ. ಅದಕ್ಕೋಸ್ಕರ ಅದು ತುಂಬ ಅಂದರೆ ತುಂಬಾ ತೂಕ ಇರುತ್ತೆ. ತೋರಿಸಿ ಅಂದರೆ ಇಟ್ಬಿಟ್ರು ನೋಡಿ. ನೀನು ಫೇಸ್ ತೋರಿಸಿ ಹೆಂಗೈತೆ ನೋಡಿ, ತೋರಿಸ್ರಿ ನೋಡಿ ಯಾವ ಥರ ಆಗಿ ಬಂದಿದ್ದಾರೆ. ಅವ್ರ ಕಾಲು ನೋಡಿ ಯಾವ ಥರ ಆಗೈತೆ. ಬ್ಯಾಂಡೇಜ್ ಏನು ಕೂಡ ಬಿಚ್ಚಿಲ್ಲ. ಡ್ರೆಸ್ಸಿಂಗ್ ಮಾಡಬೇಕು, ಕೊಟ್ಟಿದ್ದಾರೆ ಮನೆಗೆ ಮಾಡ್ಕೊಳ್ಳಿ ಅಂತ, ಆಮೇಲೆ ಮಾಡಬೇಕು. ಏನಾ ಅಡುಗೆ ಎಲ್ಲ ಕೂಡ ಮಾಡಾಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ, ರಾಘವೇಂದ್ರ ಮಠಕ್ಕೆ. ಯಾಕೆಂದರೆ ಇವತ್ತು ರಾಘವೇಂದ್ರ ಸ್ವಾಮಿಯವ್ರದ್ದು ಆರಾಧನೆ ಇದೆಯಲ್ವ, ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾನು ಮತ್ತು ನನ್ನ ಚಿಕ್ಕ ಮಗ, ದೊಡ್ಡ ಮಗ ಇನ್ನೂ ಕೂಡ ಬಂದಿಲ್ಲ ಟ್ಯೂಷನ್ ಮುಗಿಸ್ಕೊಂಡು, ಅದಕ್ಕೋಸ್ಕರ ನಾನು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಇನ್ನು ನಾನು ನನ್ನ ಚಿಕ್ಕ ಮಗ ಇಬ್ಬರು ಕೂಡ ರಾಯರ ಮಠಕ್ಕೆ ಹೋಗ್ತಾ ಇದ್ವಿ. ರಾಯರ ಆರಾಧನೆ ಇರೋದ್ರಿಂದ ಫುಲ್ ಎಲ್ಲ ರೋಡೆಲ್ಲ ಡೆಕೋರೇಷನ್ ಮಾಡಿ ಲೈಟಿಂಗ್ ಎಲ್ಲ ಬಿಟ್ಟಿದ್ರು.
ಇನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರದ್ದು 353ನೇ ಆರಾಧನೆ ಇದ್ದಿದ್ದು. ಇದು ರಾಯರಿಗೆ ಎಲ್ಲ ಥರ ಪೂಜೆನೂ ಮಾಡಿ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ತುಂಬ ಚೆನ್ನಾಗಿ ಅಲಂಕಾರನ ಮಾಡಿ ಎಲ್ಲ ಥರನೂ ಸೇವೆನೂ ಕೂಡ ಸಲ್ಲಿಸ್ತಾ ಇದ್ರು. ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ದೇವಸ್ಥಾನದಲ್ಲಿ ಬೆಳಗ್ಗೆ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಂತೆ. ಅಲ್ಲಿ ಬಂದಿದ್ದವರು ಅಂತಿದ್ರು, ಅದು ಸ್ವಲ್ಪ ದೇವಸ್ಥಾನ ಚಿಕ್ಕದು, ಹಾಗಾಗಿ ಜನ ರಾಶಿ ಇದ್ದರು. ಹಾಗಾಗಿ ಸ್ವಲ್ಪ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆನೂ ಕೂಡ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಸಂಜೆ ಹೋದ್ರಾಯ್ತು ಅಂತ ಹೇಳಿ ಸಂಜೆ ಹೋದೆ. ಸಂಜೆನೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತು. ಪೂಜೆ ಎಲ್ಲ ಆದಮೇಲೆ ದೇವ್ರಿಗೆ ಎಲ್ಲ ಸೇವೆನೂ ಸಲ್ಲಿಸ್ಮೇಲೆ ನಾನು ಪ್ರದಕ್ಷಿಣೆ ಹಾಕ್ಬಿಡೋಣ, 3 ಬಾರಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಮಂಗಳಾರತಿ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಪ್ರದಕ್ಷಿಣೆನ ಹಾಕ್ತಾ ಇದ್ದೆ. ನಾನು ಒಂದು ಹೇಳೋದು ಏನು ಅಂತ ಹೇಳಿದ್ರೆ, ನಮಗೆ ಯಾರು ಏನೇ ಕೆಟ್ಟದ್ದು ಬಯಸಿದ್ರು, ಯಾರು ಏನೇ ಕೆಟ್ಟದಾಗಲಿ ಅಂತ ಅಂದ್ಕೊಂಡ್ರು, ನಮಗೆ ಭಗವಂತ ಇದ್ದಾನೆ, ದೇವರಿದ್ದಾನೆ, ಕಾಪಾಡ್ತಾನೆ ಅನ್ನೋದು ಒಂದು ನನ್ನ ನಂಬಿಕೆ. ನಾನು ಅದನ್ನು ಭಗವಂತನ ನಾನು ನಂಬಿದ್ದೀನಿ, ದೇವ್ರನ್ನ ನಾನು ನಂಬಿದ್ದೀನಿ. ನಾನು ಮಾಡೋ ಪೂಜೆಯಲ್ಲಿ ಭಗವಂತ ನನಗೆ ಒಳ್ಳೇದು ಮಾಡಿಕೊಡ್ತಾನೆ ಅನ್ನೋದು ಒಂದು ನಂಬಿಕೆಯಲ್ಲಿ ನಾನು ಇದ್ದೀನಿ. ನಮಗೆ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವಾದರೂ ಕೂಡ ನಾವು ಕುಗ್ಗದಂಗೆ ಬಗ್ಗದಂಗೆ ಆ ಭಗವಂತನಲ್ಲಿ ಒಂದು ನಂಬಿಕೆನ ಇಟ್ಟು ನಾವು ಮಾಡಿದ್ರೆ ನಿಜಕ್ಕೂ ಕೂಡ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಆ ಭಗವಂತನಲ್ಲಿ ನಂಬಿಕೆ ಇರಬೇಕು. ಹಾಗೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಭಯ ಇದ್ದರೆ ನಾವು ಯಾವುದೇ ಕೆಲಸ ಮಾಡಿದ್ರು, ಯಾವುದೇ ಥರ ಮಾಡಿದ್ರು ನಮಗೆ ಒಳ್ಳೇದು ಆಗೇ ಆಗುತ್ತೆ ಅನ್ನೋ ನಂಬಿಕೆ. ಇನ್ನು ರಾಯರ ಆರಾಧನೆ ಇರೋದ್ರಿಂದ ಸಂಜೆ 4:15 ಫುಲ್ ಎಲ್ಲ ದೇವ್ರದ್ದು ಮೆರವಣಿಗೆ ಇತ್ತು, ಕುಣಿತ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಕೂಡ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ವಿಜೃಂಭಣೆಯಿಂದ ಮಾಡಿದರು. ನಮ್ಮ ರೋಡಿಗೂ ಪಕ್ಕದ ರೋಡಿಗೂ ಕೂಡ ಬಂದಿತ್ತು, ಆದರೆ ನನಗೆ ಹೋಗೋಕ್ಕಾಗಲಿಲ್ಲ. ಮನೇಲಿ ಕೆಲಸ ಮಾಡ್ತಾಯಿದ್ದೆ, ಸಂಜೆ ಪೂಜೆ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನನಗೆ ಹೋಗೋಕ್ಕೆ ಆಗಲಿಲ್ಲ. ಆದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಆಯಿತು. ಜನನ ನೀವು ನೋಡ್ತಾ ಇರ್ಬೋದು, ಎಷ್ಟು ಜನ ಅಂದರೆ ಸಖತ್ತು ಜನ. ಮೇಲ್ಗಡೆ ಒಂದು ಶ್ರೀನಿವಾಸ ದೇವ್ರದ್ದು ವಿಗ್ರಹ ಇದೆ, ಅಲ್ಲಿಗೂ ಕೂಡ ಹೋಗಿ ಕೈ ಮುಕ್ಕೊಂಡು ಬಂದೆ. ಆದರೂ ಕೂಡ ಜನ ಅಂತೂ
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ. ಏನು ರಾಯರದು ತೇರು ಹೋಗಿತ್ತು ಮೆರವಣಿಗೆಗೆ, ಅದು ಬಂದು ನಮ್ಮದು ಪೂಜೆ ಎಲ್ಲ ಆದ ತಕ್ಷಣ ಹೊರಗಡೆ ಬಂದು ನಿಂತಿತ್ತು. ನಾವು ಕೂಡ ಅದನ್ನು ಕೂಡ ದೇವ್ರ ದರ್ಶನನ ಕೂಡ ಮಾಡಿಕೊಂಡ್ವಿ. ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು ಅಂದರೆ, ರಾಯರದ್ದು ವಿಗ್ರಹ ಅಲ್ಲಿ ಕೂತಿದ್ರೆ ನಿಜವಾಗ್ಲೂ ರಾಯರು ಕೂತಿದ್ದಾರೆ, ನಮ್ಮನ್ನು ನೋಡ್ತಿದ್ದಾರೆ ಅನ್ನೋಂಥರ ಒಂದು ನನಗೆ ಫೀಲ್ ಆಯಿತು. ನಿಜ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ರಾಯರ ಸ್ವಾಮಿ ದರ್ಶನನೂ ಕೂಡ ತುಂಬ ಚೆನ್ನಾಗಾಯಿತು. ಇನ್ನು ರಾಯರ ಮಠದಿಂದ ಬಂದ ತಕ್ಷಣ ಕರೆಂಟ್ ಇರಲಿಲ್ಲ, ಕರೆಂಟ್ ಹೊರಟೋಗಿತ್ತು. ಆಮೇಲೆ ಬಂತು, ವೋಲ್ಟೇಜ್ ಕಮ್ಮಿ ಬಂತು, ಅಷ್ಟು ಪವರ್ ಇರಲಿಲ್ಲ. ಬೆಳಗ್ಗೆಯಿಂದ ಒಂದು 3-4 ಸಲ ಕರೆಂಟ್ನ ತೆಗೆದಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೋತೀನಿ. ಅಲ್ಲಿಂದ ಬಂದಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೇಳ್ಬಿಟ್ಟು ಪವರ್ ಇಲ್ದೋದ್ರೂ ಸಿಕ್ಕಿಲ್ಲ ಅಂತ ಹೇಳಿ ಊಟಕ್ಕೆಲ್ಲ ಹಾಕೊಟ್ಟೆ ಎಲ್ಲರೂ ಕೂಡ ಊಟ ಮಾಡಿ ಮಲಗಿದ್ರು. ಆದರೂ ಕರೆಂಟ್ ಬರಲೇ ಇಲ್ಲ. ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಆವಾಗಲೇ. ಯಾಕೆಂದರೆ ಟೈಮ್ ಬಂದು 10:30, ಕರೆಕ್ಟಾಗಿ 10:30 ಆಗಿದೆ. ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಎಲ್ಲ ಕೂಡ. ನೋಡಿ, ನಾನು ಅದೇ ಇದರಲ್ಲಿ ಅಡುಗೆ ಮನೆಯೆಲ್ಲ ನೀಟ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಊಟ ಮಾಡಿಬಿಟ್ಟು ಇನ್ನೇನು ಮಲ್ಕೊಳ್ಳೋಣ, ಕರೆಂಟ್ ಬರಲ್ವೇನೋ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಕರೆಂಟ್ ಬಂತು. ಅದಕ್ಕೋಸ್ಕರ ವೀಡಿಯೋನ ಎಂಡ್ ಮಾಡೋಣ. ಇವತ್ತಿನ ದಿನ ಎಲ್ಲ ಹೀಗೆ ಕಳೀತು. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಗೊತ್ತೇ ಇದೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಜಾಸ್ತಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಹೆಚ್ಚು ಸಂಖ್ಯೆಯಿಂದ ಸಬ್ಸ್ಕ್ರೈಬರ್ ಆಗೋದಂತೂ ಮರೀಲೇಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನವೀನ್ ಮಲ್ಕೊಬಿಟ್ಟಿದ್ದಾರೆ, ತುಂಬ ಸ್ಟ್ರೈನ್ ಆಗಿದ್ರು. ಅವರು ನನಗೆ ನೋವಿಲ್ಲ ಅಂತ ಹೇಳ್ತಾರೆ, ಆದರೆ ಇವಾಗ ಜ್ವರ ಬಂದಂಗೆ ಆಗ್ತಾಯಿದೆ ಅಂತ ಹೇಳಿ ಮಲ್ಕೊಬಿಟ್ರು. ಅವರು ಈ ಥರ ಏಟ್ ಮಾಡ್ಕೊಂಡಿದ್ದು ನನಗೂ ಕೂಡ ತುಂಬ ಬೇಜಾರು ಅನ್ನಿಸ್ತು. ಅದಕ್ಕೋಸ್ಕರ ರಾಯರ ಹತ್ರ ಕೇಳಿಕೊಂಡೆ, ಯಾರ ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ ಕಣಪ್ಪ, ನಮಗೆ ಆರೋಗ್ಯ ಆಯುಸ್ಸನ್ನು ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಜನ ಜಾಸ್ತಿ ಇದ್ದರೂ ಕೂಡ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ರಾಯರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಓಕೆ, ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಇನ್ನೂ ಚಂದ ವಿಡಿಯೋಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಆ ಭರವಸೆ ಮೇಲೆ ಈ ವಿಡಿಯೋಗೆ ಎಂಡ್ ಮಾಡ್ತಿದ್ದೀನಿ. ಬಿಟ್ಟಿರೋ ವಿಡಿಯೋಗಳನ್ನ ನೋಡ್ತಾ ಖುಷಿ ಪಡ್ತಾ ಎಂಜಾಯ್ ಮಾಡ್ತಾಯಿರಿ. ಮಿಸ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಿದ್ದೀನಿ. ಟಾಟಾ, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.